ಎಲ್ಲದಕ್ಕೂ ಸಾಕ್ಷಿ ಅನ್ನೋದು ಇದ್ದೇ ಇದೆ, ನಾವು ಅರ್ಥ ಮಾಡ್ಕೊಳ್ತಾ ಇರೋದು ತಪ್ಪಾಗಿರ್ಬೋದು ಅಷ್ಟೇ. ಅಖಂಡ ಭಾರತ ಏನಿತ್ತು ಅದರಲ್ಲಿದ್ದಂಥ ಭಾಗಗಳಲ್ಲಿ ಭೂಕಂಪಗಳು ಜಾಸ್ತಿ ಆಗಿದೆ, ಅನಾಹುತಗಳು ಜಾಸ್ತಿ ಆಗಿದೆ, ಯುದ್ಧಗಳು ನಡೀತಾ ಇದೆ. ಎಲ್ಲ ಕೂಡ ಹೆಚ್ಚು ಕಡಿಮೆ ಕಾಲಜ್ಞಾನಿಗಳು ಯಾವ ರೀತಿ ಹೇಳಿದ್ರು ಅದಕ್ಕೆ ಸಾಕ್ಷಿಯಾಗುವ ವಿಷಯಗಳು ಕಣ್ಮುಂದೆ ನೋಡ್ತಾ ಇದ್ದೀವಿ. ಇದಕ್ಕಿಂತ ಸಾಕ್ಷಿಗಳು ಬೇಕಾ ಅಂತ ಒಂದ್ಸಲ ಯೋಚನೆ ಮಾಡಿ. ನಮಸ್ಕಾರ ವೀಕ್ಷಕರೇ, ತುಂಬಾನೇ ಸೋಲಾರ್ ಸ್ಟೋಮ್ಗಳು ರಿಲೀಸ್ ಆಗ್ತಾ ಇದೆ. ಇದ್ರ ಇಂಪ್ಯಾಕ್ಟ್ ಭೂಮಿ ಮೇಲೆ ಜಾಸ್ತಿನೇ ಆಗ್ತಾ ಇದೆ. ಎಷ್ಟೆಷ್ಟೋ ಸೋಲಾರ್ ಸ್ಟೋಮು ರೀಚ್ ಆಗ್ತಾ ಇದೆ ಭೂಮಿಗೆ. ಇದರಿಂದ ಬ್ಲಾಕ್ ಔಟ್ ಡೇ ಅನ್ನೋದನ್ನ ಎದುರಿಸಬೇಕಾಗಿದೆ ಎಷ್ಟೆಷ್ಟೋ ದೇಶಗಳಲ್ಲಿ. ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ, ಈ ಸೋಲಾರ್ ಸ್ಟೋಮ್ ಬಗ್ಗೆ ತೋರಿಸ್ತಾನೆ ಇದ್ದಾರೆ. ಒಂದೊಂದೇ ಹೋಲ್ಗಳು ಸೂರ್ಯನಲ್ಲಿ ಕಾಣಿಸ್ಕೊಳ್ಳೋದು ಶುರುವಾಗಿದೆ. ಆ ಹೋಲ್ಗಳು ದೊಡ್ಡದಾಗ್ತಾ ಹೋಗ್ತಾ ಇದೆ. ಅದರಿಂದ ಭೂಮಿ ಮೇಲೆ ಬ್ಲಾಕ್ ಔಟ್ ಡೇ ಅನ್ನೋ ಇಂಪ್ಯಾಕ್ಟ್ ಆಗ್ತಾ ಇದೆ. ಅಂದ್ರೆ ಇದಕ್ಕಿದ್ದಾಗೆ ಕರೆಂಟ್ ವೋಲ್ಟೇಜ್ ಜಾಸ್ತಿ ಆಗಿ ಕತ್ತಲು ಅನ್ನೋದು ಆವರಿಸ್ತಾ ಇದೆ ಎಷ್ಟೆಷ್ಟೋ ಜಾಗದಲ್ಲಿ. ರೀಸೆಂಟ್ ಆಗಿ ಅದೇ ರೀತಿ ಎಷ್ಟೆಷ್ಟೋ ಸೋಲಾರ್ ಸ್ಟೋಮ್ಗಳು ಭೂಮಿಗೆ ಬಂದು ತಲುಪಿದೆ. ಇದರಿಂದ ನಾವು ನೋಡಿದಾಗ ಯುರೋಪಿಯನ್ ಕಂಟ್ರಿನಲ್ಲಿ ಎಷ್ಟೆಷ್ಟೋ ಕಡೆ ಬ್ಲಾಕ್ ಔಟ್ ಡೇ ಅನ್ನೋದು ಬಂತು. ಅಷ್ಟೇ ಅಲ್ಲ, ಇಂಡೋನೇಷ್ಯಾದಲ್ಲೂ ಕೂಡ ರೀಸೆಂಟ್ ಆಗಿ ನೋಡಿದ್ವಿ ಬ್ಲಾಕ್ ಔಟ್ ಡೇ. ಇದಕ್ಕಿದಾಗ ಎಲೆಕ್ಟ್ರಿಕ್ ಗ್ರಿಡ್ ಗಳಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆಗಿ ಎಲ್ಲಾ ಕಡೆ ಕರೆಂಟ್ ಅನ್ನೋದು ನಿಂತೋಯ್ತು, ಇಂಟರ್ನೆಟ್ ವರ್ಕ್ ಆಗಲಿಲ್ಲ. ಈ ತರದೆಲ್ಲ ಜಸ್ಟ್ 10 hours 24 hours 12 hours ಈ ತರ ನೋಡಿದ್ವಿ. ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ಬೋದು ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಕಾರಣ ಇಲ್ಲಿ ಒಂದು ಡೀಟೇಲ್ಸ್ ತೋರಿಸ್ತಾ ಹೋಗ್ತಾ ನೋಡಿ. ಮೇ 14ನೇ ತಾರೀಕು 2025ನೇ ಇಸ್ವಿ, ಅಂದ್ರೆ ಈಗ ರೀಸೆಂಟ್ ಆಗಿ 4 ದಿನದ ಮುಂಚೆ ಸೂರ್ಯನಿಂದ ಇನ್ನೊಂದು ಸೋಲಾರ್ ಸ್ಟೋಮ್ ರಿಲೀಸ್ ಆಯ್ತು. ಅದ್ರ ಇಂಪ್ಯಾಕ್ಟ್ ಭೂಮಿ ಮೇಲೆ ಯಾವ ರೀತಿ ಬೇಕಾದ್ರೂ ಆಗ್ಬಹುದು ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಯಾಕೆ ಈ ತರ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ, ಯುರೋಪ್ ಕಂಟ್ರಿಗಳಲ್ಲೆಲ್ಲ ಈ ತರ ಬದಲಾವಣೆಗಳು ಆಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ತುಂಬಾ ಫಾಸ್ಟ್ ಆಗಿ ಬದಲಾಗ್ತಾ ಇದೆ. ಸೂರ್ಯನಿಂದ ಬರ್ತಾ ಇರುವಂತ ಈ ಸೋಲಾರ್ ಸ್ಟೋಮ್ ಗಳಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗಿ ಈಗ ಭೂಮಿ ಪಥ ಬದಲಾಯಿಸೋದಕ್ಕೆ ಶುರು ಆಗಿದೆ. ಇದರಿಂದ ಕೂಡ ಕರೆಂಟ್ ವೇರಿಯೇಷನ್ ಅನ್ನೋದು ಆಗ್ತಾ ಇದೆ. ಎಷ್ಟೋ ಕಡೆ ಈ ಸೋಲಾರ್ ಸ್ಟೋಮ್ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಮಾಡ್ತಾ ಇರೋದ್ರಿಂದ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಗ್ರಿಡ್ ಗಳಿಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇದರಿಂದನೇ ಕರೆಂಟ್ ವೇರಿಯೇಷನ್ ಆಗ್ತಾ ಇರೋದು. ಈಗ ಮೊನ್ನೆ ಕೂಡ ನಾನು ಕೆಲವೊಬ್ಬರ ಹತ್ರ ಡಿಸ್ಕಸ್ ಮಾಡುವಾಗ ಅವರು ಹೇಳಿದ ಅದೇ, ವಾತಾವರಣದಲ್ಲಿ ತುಂಬಾ ವೇರಿಯೇಷನ್ ಆಗ್ತಾ ಇದೆ. ಯುರೋಪಿಯನ್ ಕಂಟ್ರಿಗಳಲ್ಲೆಲ್ಲೂ ಇಂಥದನ್ನ ಅನುಭವ ಆಗ್ತಾ ಇದೆ. ಇದಕ್ಕಿದ್ದಾಗೆ ದೊಡ್ಡ ದೊಡ್ಡ ಐಸ್ಗೆಡ್ಡೆಗಳು ಬೀಳ್ತಾ ಇದಾವೆ. ಮಳೆ ಅನ್ನೋದು ಆಗೋದಕ್ಕೆ ಶುರು ಆಗುತ್ತೆ. ರಾತ್ರಿ ಕೋಲ್ಡ್ ಇರುತ್ತೆ, ಬೆಳಗ್ಗೆ ಇದ್ದಕ್ಕಿದ್ದಾಗೆ ಟೆಂಪರೇಚರ್ ಅನ್ನೋದು ಹೈ ಆಗಿರುತ್ತೆ. ಇನ್ನೊಬ್ರು ಹೇಳಿದ ಪ್ರಕಾರ ಅಮೆರಿಕಾದ ಯಾವುದೋ ಒಂದು ಭಾಗದಲ್ಲಿ ಈ ತರದ ಇನ್ಸಿಡೆಂಟ್ ರೀಸೆಂಟ್ ಆಗಿ ನಡೆದಿದೆ. ಇಂದಿನ ದಿನ ಟೆಂಪರೇಚರ್ -4 ಡಿಗ್ರಿ ಇರೋದು, ನೆಕ್ಸ್ಟ್ ಡೇ ಒಂದು 24 hours ಅಲ್ಲಿ ಟೆಂಪರೇಚರ್ ನಾರ್ಮಲ್ 28-30 ಡಿಗ್ರಿ ರೀಚ್ ಆಗಿದೆ. ಈ ತರ ವೇರಿಯೇಷನ್ ಅನ್ನೋದು ಭೂಮಿ ಮೇಲೆ ಆಗ್ತಾ ಇದೆ. ಕಾರಣ ಇದಕ್ಕೆಲ್ಲ ಬಂದು ಸೂರ್ಯನಿಂದ ರಿಲೀಸ್ ಆಗ್ತಾ ಇರುವಂತ ಸೋಲಾರ್ ಸ್ಟೋಮ್ ಅಂತಾನೆ ಇವರು ಹೇಳ್ತಾ ಇರೋದು. ಈ ಸೋಲಾರ್ ಸ್ಟೋಮ್ಗಳು ತುಂಬಾ ಇಂಪ್ಯಾಕ್ಟ್ ಮಾಡ್ತಾ ಇದೆ ಭೂಮಿನ. ಸ್ಯಾಟಲೈಟ್ಗಳು ಕೂಡ ಫ್ಯೂಚರ್ ಒಂದು ದಿನ ಇದರಿಂದ ಇಂಪ್ಯಾಕ್ಟ್ ಆಗಿ ಕಾಣಿಸ್ತಾ ಇರ್ಬೋದು. ಅರ್ತ್ ಮೂವ್ಮೆಂಟ್ ಯಾವ ತರ ಆಗ್ತಾ ಇದೆ ಅನ್ನೋದೆಲ್ಲ ತೋರಿಸ್ತಾ ಇದಾರಲ್ಲ. ಈ ಮೂವ್ಮೆಂಟ್ ಆಗುವಾಗ ಆ ಸೋಲಾರ್ ಸ್ಟೋಮ್ ರಿಲೀಸ್ ಆಗಿದ್ದು ಪಾತಲ್ಲಿ ಅರ್ತ್ ಏನಾದ್ರೂ ಹೋದ್ರೆ ಭೂಮಿಗೆ ಇನ್ನ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇದಕ್ಕಿದ್ದಂಗೆ ಕ್ಷಣದಲ್ಲಿ ಬದಲಾಗಬಹುದು ಅಂತ ಹೇಳ್ತಾ ಇದಾರೆ ಸೈಂಟಿಸ್ಟ್ಗಳು. ಅದಕ್ಕೆ ಭಯ ಬೀಳ್ತಾ ಇದಾರೆ. ಬ್ಲಾಕ್ ಔಟ್ ಡೇ ಯಾಕೆ ಸೈಂಟಿಸ್ಟ್ಗಳು ಹೇಳಿದ್ರು ಅಂದ್ರೆ, ಈಗ ಸೂರ್ಯನಲ್ಲಿ ಆಗ್ತಾ ಇರೋ ಈ ಬದಲಾವಣೆಯಿಂದ ಭೂಮಿನಲ್ಲಿ ಭೂಕಂಪಗಳು ಜಾಸ್ತಿ ಆಗುತ್ತೆ, ಮಳೆ ಜಾಸ್ತಿ ಆಗುತ್ತೆ, ಇದಕ್ಕಿದ್ದಾಗೆ ಬಿಸಿ ಜಾಸ್ತಿ ಆಗುತ್ತೆ, ಐಸ್ ಬೀಳೋದಕ್ಕೆ ಶುರು ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಮಳೆ ಚಂಡಮಾರುತಗಳು ಎದ್ದೇಳುತ್ತೆ. ಈಗ ಕಣ್ಮುಂದೆ ನೋಡ್ತಾ ಇದೀವಿ ಈ ತರದ್ದೆಲ್ಲ ಆಗ್ತಾ ಇರೋದನ್ನ. ಇನ್ನ ದಿಕ್ಕುಗಳು ತಪ್ಪೋಗುತ್ತೆ, ಯಾವ ದಿಕ್ಕಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಆ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಭೂಮಿನಲ್ಲಿ ಬದಲಾಗುತ್ತೆ. ಈ ರೀತಿ ಬದಲಾವಣೆ ಆಗ್ತಾ ಹೋದ್ರೆ, ಭೂಮಿ ಪಥ ಬದಲಾವಣೆ ಆಗ್ತಾ ಹೋದ್ರೆ ಭೂಮಿ ಸುತ್ತೋ ವೇಗ ಕೂಡ ವೇರಿಯೇಷನ್ ಆಗುತ್ತೆ. ಇದು ಕೂಡ ಮನುಷ್ಯರಿಗೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ, ಪ್ರಾಣಿಗಳಿಗೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದೇ ಇಲ್ಲಿ ಭಯ ಪಡ್ಬೇಕಾಗಿರೋ ಸಂಗತಿ. ಇದಾಗುತ್ತಾ? ಹೌದು, ಆಗಬಹುದು. ಯಾವಾಗ ಆಗುತ್ತೆ, ಎಲ್ಲಾಗುತ್ತೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸೈಂಟಿಸ್ಟ್ಗಳು ಕೂಡ ಅದಕ್ಕೂ ಆಗ್ತಾ ಇಲ್ಲ. ಭೂಮಿ ತಿರುಗ್ತಾ ಇರೋ ಸ್ಪೀಡ್ಗೆ, ಆ ಸೋಲಾರ್ ಸ್ಟೋಮ್ ಬರ್ತಾ ಇರೋ ವೇಗಕ್ಕೆ, ಭೂಮಿಗೆ ತಟ್ಟಾಗ ಯಾವಾಗ ಬೇಕಾದ್ರೂ ಆಗ್ಬೋದು, ಭೂಮಿ ಯಾವ ಭಾಗಕ್ಕೆ ಬೇಕಾದ್ರೂ ಆಗ್ಬೋದು. ಇದೇ ಭಾಗ ಅಂತ ಸ್ಪೆಸಿಫಿಕ್ ಆಗಿ ಯಾರು ಕೂಡ ಮೆನ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನಾವು ಮಾತ್ರ ಒಂದನ್ನ ಅರ್ಥ ಮಾಡ್ಕೋಬೇಕು. ಅರ್ತ್ ವೇಕ್ಗಳು ರೀಸೆಂಟ್ ಆಗಿ ನೋಡ್ತಾ ಇದೀವಿ. ಇದು ಬಂದು ಟರ್ಕಿನಲ್ಲಿ ಆದಂತ ಅರ್ಥಕ್ವೇಕ್, ಸ್ಟ್ರಾಂಗ್ ಅರ್ಥಕ್ವೇಕ್, ಅರೌಂಡ್ 6.3 ಮ್ಯಾಗ್ನಿಟ್ಯೂಡ್ ಅಲ್ಲಿ ಆದಂತ ಅರ್ಥಕ್ವೇಕ್. ರೀಸೆಂಟ್ ಆಗಿ ಗ್ರೀಸ್ ಅಲ್ಲಿ ಆದಂತ
ವೇಕ್ ನೋಡಿದೀವಿ. ಇನ್ನ ಇಸ್ರೇಲ್, ಜಾರ್ಡನ್ ಈ ಸರೌಂಡಿಂಗ್ ಅಲ್ಲೆಲ್ಲ ಎಷ್ಟೆಷ್ಟೋ ಅರ್ತ್ ವೇಕ್ ಗಳು ಆಗ್ತಾ ಇದೆ. ಈಜಿಪ್ಟ್ ಅಲ್ಲಿ ಆಗಿರೋದು, ಟರ್ಕಿ, ಗ್ರೀಸ್, ಲಿಬಿಯಾ ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ಎಲ್ಲಾ ಕಡೆ ಇದ್ರ ಇಂಪ್ಯಾಕ್ಟ್ ಅನ್ನೋದಾಗಿದೆ. ರಸ್ತೆಗಳೆಲ್ಲ ಬಿರುಕ್ಬಿಟ್ಟಿದೆ. ಇನ್ನ ಅದನ್ನ ಬಿಟ್ಟು ಬೇರೆ ಕಡೆ ನೋಡೋದಾದ್ರೆ ಈಗ ರೀಸೆಂಟ್ ಆಗಿ ಆಗಿರೋ ಅರ್ತ್ ವೇಕ್ ಗಳು ಇಲ್ಲಿ ಎಷ್ಟೋ ಇದಾವೆ. ನೀವು ನೋಡಬಹುದು, ಯೂಟ್ಯೂಬ್ ಗಳಲ್ಲಿ ವಿಡಿಯೋಗಳು ಓಡ್ತಾನೆ ಇದೆ. ರೀಸೆಂಟ್ ಆಗಿ ನಾವು ನೋಡೋದಾದ್ರೆ ಇಲ್ಲಿ ಎಷ್ಟೆಷ್ಟೋ ಭೂಕಂಪಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಇಲ್ಲಿ ಪಾಕಿಸ್ತಾನ ಆಗ್ಬೋದು, ಚೈನಾ ಆಗ್ಬೋದು, ಗ್ರೀಸ್ ಆಗ್ಬೋದು, ಬರ್ಮಾ, ಮಯನ್ಮಾರ್ ಎಲ್ಲಾ ಕಡೆ ಭೂಕಂಪಗಳು ಆಗ್ತಾನೆ ಇದೆ. ನೋಡ್ತಾನೆ ಇದ್ದೀರಾ ಈ ವಿಡಿಯೋಗಳಲ್ಲಿ. ಅರೌಂಡ್ 4.1 ಮ್ಯಾಗ್ನಿಟ್ಯೂಡ್ ಅಲ್ಲಿ ಭೂಕಂಪ ಆಗ್ತಾ ಇರೋದು. ಇಲ್ಲೂ ಕೂಡ ಮಯನ್ಮಾರ್ ತೋರಿಸ್ತಾ ಇದ್ದಾರೆ ಭೂಕಂಪ ಯಾವ ತರ ಆಗ್ತಾ ಇದೆ ಅಂತ. ಎಲ್ಲಾ ಜಾಗದಲ್ಲಿ ಭೂಕಂಪ ಆಗ್ತಾ ಇರೋದಕ್ಕೆ ಮೇನ್ ರೀಸನ್ ಸೈಂಟಿಸ್ಟ್ ಹೇಳ್ತಾ ಇರೋದು ಕೂಡ ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಭೂಮಿನಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇದೆ. ಇದೇ ಇದಕ್ಕೆ ಕಾರಣ ಅಂತ ಇಲ್ಲಿ 4 days ಎಗೋನು ತೋರಿಸ್ತಾ ಇದೆ ನೋಡಿ. 4 ದಿನದ ಮುಂಚೆ ಆಗಿರುವಂತ ಭೂಕಂಪ ಬರ್ಮಾ, ಮಯನ್ಮಾರ್ ಸರೌಂಡಿಂಗ್ ಅಲ್ಲಿ ಸಣ್ಣ ಪುಟ್ಟ ಭೂಕಂಪಗಳ ಜೊತೆ ಕೆಲವಷ್ಟು ಜಾಗದಲ್ಲಿ ದೊಡ್ಡದಾಗೂ ಇಂಪ್ಯಾಕ್ಟ್ ಆಗ್ತಾ ಇದೆ ಭೂಮಿನಲ್ಲಿ. ರೀಸೆಂಟ್ ಆಗಿ ಚೈನಾದಲ್ಲಿ ಕೂಡ ಈ ತರ ಇಂಪ್ಯಾಕ್ಟ್ ಆಗಿದೆ. ಇಲ್ಲಿ ಚೈನಾದವ್ರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೋಡಿ. ಚೈನಾದಲ್ಲಿ ಭೂಕಂಪ ಆಗಿ ಯಾವ ತರ ಇಂಪ್ಯಾಕ್ಟ್ ಆಗಿದೆ, ಯಾವ ತರ ಬಿಲ್ಡಿಂಗ್ ಗಳೆಲ್ಲ ಅಳ್ಳಾಡ್ತಾ ಇದೆ, ಇದನ್ನ ತಿಳಿಸ್ತಾ ಇದ್ದಾರೆ. ಈ ಭೂಕಂಪಗಳಿಂದ ಎಷ್ಟೋ ದೇಶಗಳು ನಡುಗ್ತಾ ಇದಾವೆ. ನಮ್ಗೆ ಕಾಲಜ್ಞಾನಿಗಳು ಒಂದು ಮಾತು ಹೇಳ್ತಾ ಇದ್ರು, ಭಾರತದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಭೂಕಂಪಗಳಾಗ್ತಾ ಹೋಗುತ್ತೆ ಅಂತ ಕಾಲಜ್ಞಾನಿಗಳು ಹೇಳಿದ್ರು. ನಮ್ಮ ಜನ ಎಷ್ಟೋ ಜನ ಪ್ರಶ್ನೆ ಮಾಡ್ತೀರಾ, ಭಾರತದಲ್ಲಿ ಎಲ್ಲಾಗ್ತಾ ಇದೆ ಭೂಕಂಪ, ಭಾರತದಲ್ಲಿ ಆಗ್ತಾ ಇಲ್ವಲ್ಲ ಅಂತ. ಒಂದು ಮಾತನ್ನ ಅರ್ಥ ಮಾಡ್ಕೊಳ್ಳಿ, ಕಾಲಜ್ಞಾನ ಬರೆದಿದ್ದು ಎಲ್ಲ ಕೂಡ 400, 500, 600, 800 ವರ್ಷಗಳ ಮುಂಚೆ ಆ ಟೈಮ್ನಲ್ಲಿ ಬರೆಯುವಾಗ ನಮ್ಮದು ಅಖಂಡ ಭಾರತ ಆಗಿತ್ತು. ಅದಾದ ಮೇಲೆ 1850, 60 ಆದ ಮೇಲೆ ನಮ್ಮ ಭಾರತ ಸಪರೇಟ್ ಆಗ್ತಾ ಹೋಯ್ತು. ಈವನ್ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಈ ಕಡೆ ಬರ್ಮಾ, ಮಯನ್ಮಾರ್ ಎಷ್ಟೆಷ್ಟೋ ದೇಶಗಳು, ಚೈನಾದ ಎಷ್ಟೋ ಭಾಗ ಕೂಡ ನಮ್ಮ ಅಖಂಡ ಭಾರತಕ್ಕೆ ಸೇರಿದ್ದು. ಇದೆಲ್ಲ ಕೂಡ ಸಪರೇಟ್ ಆಗ್ತಾ ಹೋಯ್ತು. ಯಾವಾಗ? ಈಗ ರೀಸೆಂಟ್ ಆಗಿ 150 ವರ್ಷಗಳ ಮುಂಚೆ. ಅದಕ್ಕಿಂತ ಮುಂಚೆ ಇದೆಲ್ಲ ಕೂಡ ಒಂದೇ ಭಾಗ ಆಗಿತ್ತು. ಇದನ್ನೇ ಕಾಲಜ್ಞಾನಿಗಳು ಬರ್ತಿದ್ದು. ಭಾರತದಲ್ಲೂ ಕೂಡ ಭೂಕಂಪದ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಭೂಕಂಪದಿಂದ, ಪ್ರಕೃತಿ ವಿಕೋಪಗಳಿಂದ ಜನ ಸಾಯ್ತಾರೆ ಅಂತದನ್ನ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಎಲ್ಲದಕ್ಕೂ ಸಾಕ್ಷಿ ಅನ್ನೋದು ಇದ್ದೇ ಇದೆ. ನಾವು ಅರ್ಥ ಮಾಡ್ಕೊಳ್ತಾ ಇರೋದು ತಪ್ಪಾಗಿರ್ಬೋದು ಅಷ್ಟೇ. ಅಖಂಡ ಭಾರತ ಏನಿತ್ತು ಅದರಲ್ಲಿದ್ದಂತ ಭಾಗಗಳಲ್ಲಿ ಭೂಕಂಪಗಳು ಜಾಸ್ತಿ ಆಗಿದೆ, ಅನಾಹುತಗಳು ಜಾಸ್ತಿ ಆಗಿದೆ, ಯುದ್ಧಗಳು ನಡೀತಾ ಇದೆ. ಎಲ್ಲ ಕೂಡ ಹೆಚ್ಚು ಕಡಿಮೆ ಕಾಲಜ್ಞಾನಿಗಳು ಯಾವ ರೀತಿ ಹೇಳಿದ್ರು ಅದಕ್ಕೆ ಸಾಕ್ಷಿ ಆಗುವ ವಿಷಯಗಳು ಕಣ್ಣು ಮುಂದೆ ನೋಡ್ತಾ ಇದೀವಿ. ಇದಕ್ಕಿಂತ ಸಾಕ್ಷಿಗಳು ಬೇಕಾ ಅಂತ ಒಂದ್ಸಲ ಯೋಚನೆ ಮಾಡಿ. ಈಗ ಸಿಂಗಾಪುರ್, ಮಲೇಷ್ಯಾದಲ್ಲಿ ಹೆಚ್ಚಾಗಿರೋ ಕೊರೋನಾದ ಬಗ್ಗೆನೂ ನಾವು ಒಂದು ವಿಡಿಯೋ ಮಾಡಿ ತಿಳಿಸಿದೀವಿ ರೀಸೆಂಟ್ ಆಗಿ. ಅದ್ರ ಜೊತೆಗೆ ಈಗ ಪ್ರಕೃತಿ ವಿಕೋಪಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನ ವಿಕೋಪಗಳು ಮುಂದಿನ ದಿನಗಳಲ್ಲಿ ರೈಸ್ ಆಗ್ತಾ ಹೋಗುತ್ತೆ ಅಂತಾನೆ ಎಲ್ಲರೂ ತಿಳಿಸಿದ್ದು. ಸಂವತ್ಸರಗಳ ಆಧಾರದ ಮೇಲೆ ಹೇಳೋದಾದ್ರೆ ರೀಸೆಂಟ್ ಆಗಿ ಆಗಬೇಕಾದಂತದ್ದು ನಡೀತಾ ಇದೆ. ಕೆಲವೊಂದು ನಮಗೆ ಗೊತ್ತಿಲ್ಲದೆ ಇರ್ಬೋದು, ಕಡೆಗೆ ನಮಗೆ ಗೊತ್ತಾಗುವಂತ ಸಂದರ್ಭ ಬರ್ಬೋದು. ದಕ್ಷಿಣ ಭಾರತ ಅದಕ್ಕೆ ಸೇಫ್ ಅಂತ ಕಾಲಜ್ಞಾನಿಗಳು ಹೇಳಿದ್ರು. ನಾವು ಬೇರೆ ಬೇರೆ ಕಡೆ ಆಗ್ತಾ ಇರೋ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ನಾವು ಸೇಫ್ ಆಗಿದೀವಲ್ಲ ಬಿಡಪ್ಪ ಸಾಕೊಂಡು ಸುಮ್ಮನೆ ಹೋಗ್ತೀವಿ. ಆದ್ರೆ ಬೇರೆ ಬೇರೆ ಕಡೆ ಅನಾಹುತಗಳು ನಡೀತಾನೆ ಇದೆ. ಎಷ್ಟೆಷ್ಟು ಕಡೆ ಹಿಮಾಲಯದಲ್ಲೂ ಕೂಡ ಅರ್ಥಕ್ವೇಕ್ ಆಗ್ತಾ ಇದೆ. ಅದನ್ನೇ ಹೇಳಿದ್ದು. ನಾರ್ತ್ ಇಂಡಿಯಾದಲ್ಲಿರೋ ಎಷ್ಟು ಜನ ಅಲ್ಲಿ ಜಾಗ ಬಿಟ್ಟು ಸೌತ್ ಇಂಡಿಯಾ ಕಡೆ ಮುಖ ಮಾಡ್ತಾರೆ. ಯಾಕೆ ಅಂದ್ರೆ ಅಲ್ಲಿರುವಂತ ಪ್ರದೇಶಗಳು ಸೇಫ್ ಅಲ್ಲ ಅಂತ ಅವ್ರಿಗೆ ಅನ್ಸಿದ್ದಿನ ಎಲ್ಲರೂ ಕೂಡ ಸೌತ್ ಕಡೆ ಮುಖ ಮಾಡ್ತಾರೆ. ಅಂತ ಪರಿಸ್ಥಿತಿ ಮುಂದೆ ಬರಬಹುದು. ಅಷ್ಟೊಂದು ಭೂಕಂಪ ಈಗ ನಾರ್ತ್ ಅಲ್ಲಿ ಆಗೋ ಶುರುವಾಗಿದೆ. ಕಾಲಜ್ಞಾನಿಗಳು ತಿಳಿಸಿದ್ದ ಎಲ್ಲಾ ವಿಷಯಗಳು ಹೆಚ್ಚು ಕಡಿಮೆ ನಡೀತಾ ಇದೆ. ಅರ್ಥ ಮಾಡ್ಕೋಬೇಕಷ್ಟೇ ನಾವು. ಅಖಂಡ ಭಾರತದಲ್ಲಿ ಯಾವುದೇ ಸಂಗತಿ ನಡೆದ್ರು ಅದು ಭಾರತದಲ್ಲಿ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಕಾಲಜ್ಞಾನಿಗಳು ಬರೆದಾಗ ಅಖಂಡ ಭಾರತನೇ ಇದ್ದಿದ್ದು. ಒಟ್ಟಿನಲ್ಲಿ ಭೂಕಂಪಗಳಿಗೆ ಕಾರಣ ಏನು ಅನ್ನೋದಾದ್ರೆ ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆ ಜೊತೆಗೆ ಭೂಮಿನಲ್ಲಿ ಆಗ್ತಾ ಇರುವಂತ ಬದಲಾವಣೆ ಎರಡೂ ಕೂಡ ಇದು ಮನುಷ್ಯರಿಗೆ ಇಂಪ್ಯಾಕ್ಟ್ ಮಾಡುತ್ತೆ. ಇಂಥ ವಿಷಯಗಳನ್ನ ಇನ್ನ ಜಾಸ್ತಿ ಇದಾವೆ, ತಿಳಿಸ್ತಾನೆ ಇದ್ದಾರೆ ಎಷ್ಟೋ ಜನ. ನಾವು ತಿಳ್ಕೊಳ್ತಾ ಹೋಗೋಣ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ. ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.